ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಗೊತ್ತಿದೆ ಎಲ್ಲರೂ ಬಿಗ್ ಬಾಸನ್ನು ಮಿಸ್ ಮಾಡ್ತಾ ಇದ್ದೀರಾ ನಂತರ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಬಿಗ್ ಬಾಸ್ ಅಂದರೆ ಈ ಸರಿಯ ಬಿಗ್ ಬಾಸನ್ನು ತುಂಬ ಮಿಸ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ರಿಪೋರ್ಟ್ ಕಾರ್ಡ್ ಮಾಡೋಣ ಅಂತ. ನಾನು ಲಾಸ್ಟ್ ಇಯರ್ ಕೂಡ ರಿಪೋರ್ಟ್ ಕಾರ್ಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂದಿತ್ತು. ಸೊ ಏನು ಹೆಂಗೆ ನಾನು ಈ ಸರಿಯ ಬಿಗ್ ಬಾಸಲ್ಲಿ ರಿಪೋರ್ಟ್ ಕಾರ್ಡ್ ಹೆಂಗೆ ತಯಾರು ಮಾಡೋದಂತ ಯೋಚನೆ ಮಾಡ್ತಾ, ಸೊ ಸಣ್ಣದಾಗಿ ಒಂದು ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೆಕ್ಕದಲ್ಲಿ ನಾನು ಈ ಒಂದು ರಿಪೋರ್ಟ್ ಕಾರ್ಡನ್ನು ಮಾಡ್ತಾ ಇದ್ದೇನೆ. ಸೊ ಫಸ್ಟು ನಮ್ಮ ಪಳಾರ್ ಗಿಲ್ಲಿ ಅವರ ಬಗ್ಗೆನೇ ಮಾಡೋಣ ಅಂತ. ಸೊ ಗಿಲ್ಲಿ ಅವರದು ಗ್ರಾಫ್ ಹೆಂಗಿತ್ತು ಅಂದರೆ, ಇಲ್ಲಿಂದ ಹಿಂಗೇನೆ ಹೋಯ್ತು, ಎಲ್ಲೂ ಡೌನು ಅಪ್ ಅಂತ ಇರಲಿಲ್ಲ, ಒಂದೇ ಗ್ರಾಫು ಹೈ ಒಂದು ಲೆವೆಲ್ಗೆ ಬಂತು. ಸೊ ಗಿಲ್ಲಿ ಅವರನ್ನು ಮತ್ತು ರಕ್ಷಿತ್ ಅವರನ್ನ ಕಂಪೇರ್ ಮಾಡಿದಾಗ ರಕ್ಷಿತ್ ಅವರ ಒಂದು ಇನ್ಸಿಡೆಂಟ್ ಆದಮೇಲೆ ಗಿಲ್ಲಿಗೆ ಒಂದು ಗ್ರಿಪ್ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿ ಎಲ್ಲೂ ನಾಟಕ ಮಾಡಲಿಲ್ಲ. ಗಿಲ್ಲಿಗೆ ಏನು ಗೊತ್ತಾ, ಹೆಂಗಿದ್ರು ಅವರು ಹಾಗೆ ಇದ್ರು, ಅದಕ್ಕೋಸ್ಕರ ಅವರ ಗ್ರಾಫ್ ಮೇಲೆ ಬಂತು. ಅದಕ್ಕೋಸ್ಕರನೇ ಇಷ್ಟು ಕೋಟಿ ಕನ್ನಡಿಗರು ಒಂದು ಅವರನ್ನು ಸಪೋರ್ಟ್ ಮಾಡ್ತಾ ಇದ್ರು ಅಂತ. ಸೊ ಮನೆಯಲ್ಲಿ ಅಂದರೆ ಮನೆ ಹೊರಗಡೆ ಬಂದರೂ ಕೂಡ ಎಲ್ಲರೂ ಒಂದೇ ಹೇಳ್ತಾ ಇದ್ದಾರೆ, ಗಿಲ್ಲಿಗೆ ಟಾಸ್ಕ್ ಆಡಕ್ಕೆ ಬರಲ್ಲ, ಅವನು ಏನೋ ಏನು ಹೇಳ್ತಾರೆ, ಮನೆ ಒಳಗಡೆ ಆಲಸ್ಯದಿಂದ ಉದಾಸೀನದಿಂದ ಇದ್ದ, ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ ಅಂತ. ಸೊ ನಾವು ಎಲ್ಲವನ್ನೂ ನೋಡ್ಕೊಂಡು ಬರೋಣ. ಸೊ ಮನೆ ಒಳಗಡೆ ಗಿಲ್ಲಿ ಕೆಲಸನೇ ಮಾಡಿಲ್ವಾ? ಮಾಡಿದ್ದಾರೆ, ಹೌದು, ತೊಂದರೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ಸೊ ನಮ್ಮ ಮನೆಯಲ್ಲಿರೋ ಮಕ್ಕಳು ಎಲ್ಲರೂ ಒಂದೇ ರೀತಿ ಇರ್ತಾರಾ? ಸೊ ಇಲ್ಲ, ಮನೆ ಅಂದಮೇಲೆ ಎಲ್ಲ ಇರುತ್ತೆ. ಸೊ ಇನ್ನು ಉಳಿದಂತೆ ಎಲ್ಲರೂ ಹೇಳೋದೇನು ಅಂದರೆ, ಗಿಲ್ಲಿಯ ಕಾಮಿಡಿ ಎಲ್ಲರ ಕಾಲೆ ಎಳೆದು ಕಾಮಿಡಿ ಮಾಡ್ತಾರೆ ಅಂತ. ಹೌದು, ಮಾಡ್ತಾರೆ, ನಾವು ಮಾಡಲ್ವಾ? ಸೊ ತುಂಬ ಪರ್ಸ್ನಲ್ ಆಗಿ ಡಿಗ್ರೇಡಲ್ಲಿ ಅಶ್ವಿನಿ ಥರ ಎಲ್ಲ ಮಾಡಿಲ್ಲ ಅವರು. ಸೊ ಮಾಡಿದ್ದಾರೆ, ಮಾಡಿಬಿಟ್ಟು ಅಂದರೆ ಇವಾಗ ಏನು ಗೊತ್ತಾ, ಒಂದು ನಮಗೆ ಹರ್ಟ್ ಆಗುತ್ತೆ. ಇವಾಗ ರಘು ಅವರು ಕೂಡ ಈಗ ಹೇಳ್ತಾ ಇದ್ದಾರೆ ಗಿಲ್ಲಿ ನನಗೆ ತುಂಬ ಇಷ್ಟ ಅಂತ. ಸೊ ಎಲ್ರಿಗೂ ಇಷ್ಟ ಆಗ್ತಾರೆ. ಇನ್ನು ಉಳಿದಂತೆ ನಮ್ಮ ಗಿಲ್ಲಿಯವರ ಒಂದು ಈ ಕಾಮಿಡಿ ಸೆನ್ಸ್ ಆಗಿರ್ಬೋದು, ಅಥವಾ ಅವರ ಒಂದು ಮಾತಾಗಿರ್ಬೋದು, ಇವಾಗ ನೋಡಿ, ನನಗೆ ಗೊತ್ತಿಲ್ಲ, ನಾನೊಂದು ವಿಡಿಯೋ ಮಾಡಿದ್ದೇನೆ ನೋಡಿ, ಬೇಕಾದರೆ ಒಂದು ಬೆಳಗ್ಗೆ ಹಾಕಿದ್ದೆ. ಸೊ ಯಾರೆಲ್ಲ ಬಿಗ್ ಬಾಸ್ ಮಿಸ್ ಮಾಡ್ತಿದ್ದೀರಾ? ಒಂದು 100ರಲ್ಲಿ 90 ಜನ ಬಿಗ್ ಬಾಸನ್ನು ಮಿಸ್ ಮಾಡ್ಬೋದು. ಬಟ್ ಯಾರೆಲ್ಲ ಗಿಲ್ಲಿಯನ್ನು ಮಿಸ್ ಮಾಡ್ತೀರಾ ಅಂದರೆ, 100ರಲ್ಲಿ 100 ಜನನು ಗಿಲ್ಲಿಯನ್ನು ಮಿಸ್ ಮಾಡ್ತಾರೆ. ಯಾರೂ ಆಗಿರಲಿ, ಹೇಟರ್ಸ್ ಆಗಿರಲಿ, ಅವರನ್ನು ಇದು ಮಾಡೋರಾಗಿರಲಿ, ಪ್ರೀತಿಸೋರಾಗಿರಲಿ. ಯಾಕಂದರೆ ಗಿಲ್ಲಿ ಅಷ್ಟು ಒಂದು ಬಿಗ್ ಬಾಸಲ್ಲಿ ಇಂಪ್ಯಾಕ್ಟ್ ಮಾಡಿದ್ದಾರೆ. ಹೊರಗಡೆ ಬಂದಮೇಲೆ ಕೂಡ ನೋಡಿ, ಮುಂಚೆ ಎಲ್ಲ ಅವರನ್ನು ಮನೆ ಒಳಗಡೆ ಇದ್ದ, ಅವನು ಸೊಂಟ ಇಲ್ಲ, ಅವನಿಗೆ ಇದಿಲ್ಲ ಅದಿಲ್ಲ ಅಂತ ಮಕ್ಕರ್ ಮಾಡ್ತಿದ್ದ ಜನ, ಇವಾಗ ನೋಡಿ ಕಂಟಿನ್ಯೂಸ್ಲಿ ಅವರು ನಿನ್ನೆ ಬೆಳಗ್ಗೆಯಿಂದ ರಾತ್ರಿ 11-12 ತನಕ ಒಂದು ಜತರ ಅಂದರೆ ಗಾಡಿಯಲ್ಲಿ ಇದು ಮಾಡಿದ್ವಿ, ಅವರು ಒಂದು ಅಭಿಮಾನಿಗಳ ಜೊತೆ ಅವರು ಇದ್ದಿದ್ದಾಗಿರ್ಬೋದು. ನೋಡಿ, ಇವಾಗ ಮೊನ್ನೆಯಿಂದ ಅವ್ರಿಗೆ ನಿದ್ದೆ ಇಲ್ಲ ಪಾಪ. ಅಷ್ಟಿದ್ರೂ ಕೂಡ ಅವರು ಆ ಜನರಿಗೆ ಒಂದು ಸಾಥ್ ಕೊಡ್ತಾ ಇದ್ದಾರಲ್ಲ. ಸೊ ಅದು ಕಣ್ರಿ ಗಿಲ್ಲಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ. ಸೊ ಗಿಲ್ಲಿಯನ್ನು ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಅಂದರೆ, ಅವ್ನು ಏನು ಮಾತಾಡಿದ್ರು ಸುಮ್ಮನೆ ಇರ್ತಾನೆ, ಅವ್ನಿಗೆ ಏನು ಹೇಳಿದ್ರು ಅವನು ಕಾಮಿಡಿಯಾಗೆ ತಗೊಳ್ತಾನೆ ಅಂತ. ನಿಜವಾಗ್ಲೂ ನಾವು ನೋಡಿದ್ರೆ ನಾವು ಹೇಳ್ತೀವಲ್ವಾ, ಗಿಲ್ಲಿ ಬೇರೆಯವರಿಗೆ ಟಾರ್ಗೆಟ್ ಮಾಡಿದ್ದಾನೆ ಅಂತ. ಕರೆಕ್ಟಾಗಿ ಬಿಗ್ ಬಾಸ್ ನೋಡಿದವ್ರಿಗೆ ಅರ್ಥ ಆಗುತ್ತೆ, ಗಿಲ್ಲಿಯನ್ನು ಎಲ್ಲರೂ ಟಾರ್ಗೆಟ್ ಮಾಡಿದರು. ಒನ್ ಸೈಡೆಡ್ ಕಾವ್ಯ ಕೂಡ ಒಂದು ಕಡೆ ಬಿಟ್ಟುಕೊಟ್ರು ಗಿಲ್ಲಿಯನ್ನು. ಬಟ್ ಗಿಲ್ಲಿ ಕಾವ್ಯವನ್ನು ಬಿಟ್ಟುಕೊಡಲಿಲ್ಲ. ಗಿಲ್ಲಿ ನನಗೆ ಒಂದು ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿ ಅನ್ನೋ ವ್ಯಕ್ತಿತ್ವನೇ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ವ್ಯಕ್ತಿತ್ವದ ಆಟದಲ್ಲೂ ಕೂಡ ಗಿಲ್ಲಿ ನಂಬರ್ 1 ಸ್ಥಾನದಲ್ಲೇ ಇರ್ತಾರೆ. ಯಾಕಂದರೆ ಗಿಲ್ಲಿಯ ವ್ಯಕ್ತಿತ್ವ ಒಂದೇ ಗ್ರಾಫಲ್ಲಿತ್ತು. ಎಲ್ಲೂ ಕೂಡ ಡೋಂಗಿ ಮಾಡಿಲ್ಲ, ಎಲ್ಲೂ ಕೂಡ ಚೀಟಿಂಗ್ ಮಾಡಲಿಲ್ಲ. ಏನಿದ್ರೂ ಕೂಡ ಬಿಗ್ ಬಾಸ್ ಗೇಮ್ಗೆ ಏನು ಬೇಕು ಅದನ್ನು ನಮ್ಮ ಗಿಲ್ಲಿಯವರು ಕೊಟ್ಟಿದ್ದಾರೆ. ಸೊ ನಾನು ಟೋಟಲಿ ಅವರಿಗೆ 7.5 ಪಾಯಿಂಟ್ ಯಾಕೆ ಕೊಟ್ಟೆ ಅಂದರೆ, 10ರಲ್ಲಿ ಇಲ್ಲಿ ಸ್ವಲ್ಪ ಕಡೆ ಒಂದು ಏನು ಗೊತ್ತಾ, ಗಿಲ್ಲಿದ್ದು ನನಗೆ ಬೇಜಾರಾಗಿದ್ದು ಏನು ಗೊತ್ತಾ, ಒಂದು ಇರಿಟೇಷನ್ ಮಾಡ್ತಾ ಇದ್ದಿದ್ದು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇರಲಿಲ್ಲ. ಇನ್ನೊಂದು ಕಾವು ಕಾವು ಕಾವು, ಯಾವಾಗ ನೋಡಿದ್ರು ಕಾವು ಕಾವು ಕಾವು, ಅದೊಂದು ಬಿಟ್ಟಿದ್ದಿದ್ರೆ ಗಿಲ್ಲಿ ಇನ್ನೂ ಟಾಪಲ್ಲಿ ಇರ್ತಿದ್ರು. ಇವಾಗ ಆಲ್ರೆಡಿ ಟಾಪಲ್ಲಿದ್ದಾರೆ, ನೀವು ಕೇಳ್ಬೋದು ಟಾಪಲ್ಲಿ ಇದ್ದಾನಲ್ವ, ಇನ್ನೇನು ಟಾಪ್ ಬೇಕು ಅಂತ. ಬಟ್ ನಾನೇನಂತ ಹೇಳ್ತಾ ಇರೋದು ಏನಂದರೆ, ಆ ಒಂದು ಇದಿದೆಯಲ್ಲ, ಸ್ಪಾರ್ಕ್ ಇದೆಯಲ್ಲ ಈ ಕಾವ್ಯ ಮತ್ತು ಗಿಲ್ಲಿದು. ಇನ್ ಕೇಸ್ ರಕ್ಷಿತಾ ಮತ್ತು ಗಿಲ್ಲಿ ಇದ್ದಿದ್ರೆ ಮೇ ಬಿ ಗಿಲ್ಲಿಯನ್ನು ಓವರ್ಟೇಕ್ ಮಾಡಿ ರಕ್ಷಿತಾ ಅವರು ಹೋಗ್ತಿದ್ರು. ಸೊ ಅಲ್ಲಿ ತನಕ ಒಂದು ಆ ಗ್ರಾಫ್ ಇತ್ತು. ಸೊ ಹೊರಗಡೆ ಬಂದ ಮೇಲೂ ಕೂಡ ತುಂಬ ಒಂದು ಕ್ರೇಜ್ ಇದೆ. ಮನೆ ಒಳಗಿನ ಗಿಲ್ಲಿ ಹಿಂಗಿದ್ರು, ಹೊರಗಡೆ ಕೂಡ ಹಾಗೆ ಇದ್ದಾರೆ. ಯಾಕಂದರೆ ಗೆದ್ದಾಗ ಬೀಗ ಬೇಡ, ಬಿದ್ದಾಗ ಜಗ್ಗ ಬೇಡ ಅನ್ನೋ ಒಂದು ಗಾದೆ ಇದೆ.
ಗೆದ್ದ ಮೇಲೂ ಕೂಡ ಗಿಲ್ಲಿ ಅವರು ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡ್ತಾ ಇದ್ದಾರೆ. ನಾನು ಆ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡೋದು, ಹೀಗೇ ಈ ಅಭಿಮಾನಿಗಳು ಅವರನ್ನು ಸಪೋರ್ಟ್ ಮಾಡ್ತಾ ಇರಲಿ ಅಂತ. ಸೊ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.